ಹಾಂ ಹ್ಞೂ ಹ್ಞೂ ಯಾ ಸರ್ ಸರ್ ಥ್ಯಾಂಕ್ ಯು ಸೊ ಮಚ್. ಕಂಪ್ಲೀಟ್ ಇಂಟರ್ವ್ಯೂ ಪ್ಯಾಕೇಜಲ್ಲಿ ಇದ್ದೀನಿ, ಎಲ್ಲ ನಿಮ್ಮವರೆಲ್ಲ ಮುಂದೆ. ಹಾಂ ಎಸ್ ಸರ್, ಎಸ್ ಸರ್, ಹಾಂ ಸರ್, ಎಸ್ ಸರ್, ವಿಲ್ ಗೋ I'll come. Done. Anytime, shortly we'll go. Done. Okay. All right. ಈಗ ಕಾಸ್ಟ್ಯೂಮು ನಾನು ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಯಾರು ಬೆನ್ನು ಎಸ್ ಸರ್, ನಿಮ್ಮನ್ನು ನೀವು ತುಂಬ ಬ್ಯುಸಿಯಾಗಿ ಇಟ್ಕೊಂಡಿರೋದು ನೋಡಿದರೆ ತುಂಬ ಖುಷಿ ಆಗುತ್ತೆ. ಬಟ್ ಈ ಒಂದು ಮೂವಿನಲ್ಲಿ ಮಾರ್ಕ್ನಲ್ಲಿ ನಿಮ್ಮ ಒಂದು ಪೋರ್ಷನ್ ಸರ್, ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವೈಸ್ ಆಗಿ, ನಾಟ್ ಜಸ್ಟ್ ಅನ್ ಆ್ಯಕ್ಟರ್ ಬಟ್ ಪ್ರೊಡಕ್ಷನಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಆ್ಯಂಡ್ ಆಲ್ಸೋ ಬಿಗ್ ಬಾಸನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಸೊ ಇದು ಜಗ್ಲಿಂಗ್ ಆಗುತ್ತೆ ನಿಮಗೆ, ರೆಸ್ಟ್ಲೆಸ್ನೆಸ್ ಅನ್ಸಲ್ಲ ನಿಮಗೆ? ಜಾಬ್ಲೆಸ್ನೆಸ್ ಟೈರ್ಸ್ ಮೀ, ನಾಟ್ ಜಾಬ್ಸ್. ಆ್ಯಂಡ್ ಐ ಥಿಂಕ್ ಮಾಡೋ ಟೈಮಲ್ಲಿ ಮಾಡಿಲ್ಲ ಅಂದರೆ ಇನ್ನೂ ಮಾಡಿ. ಐ ಥಿಂಕ್ ಯು ಶುಡ್. ಆ್ಯಂಡ್ ನನಗಾಗುವ ಸುಸ್ತು ಆ್ಯಕ್ಚುಲಿ ಭಾಳ ಸುಂದರವಾಗಿದೆ ಸರ್, ಸುಸ್ತು ನಿಜವಾಗ್ಲೂ ಆಗುತ್ತೆ. ಸೊ ಐ ಥಿಂಕ್ ಇಮ್ಯಾಜಿನ್ ಸರ್ ದಟ್ ನೀವು ಮಲಗ್ತೀರಾ 8-9 ಗಂಟೆ ನಿದ್ದೆ ಮಾಡ್ತೀರಾ ಅನ್ಕೊಳ್ಳೋಣ, ನಿಮ್ಗೆ ಎಪ್ಸೋರು ಯಾರು ಇಲ್ಲ, ಎದ್ರೆ ಬಿಟ್ಟರೆ ಕೇಳೋರು ಯಾರು ಇಲ್ಲ. ಇದ್ಯಾವ ಜೀವನ ಸರ್ ಇದು? ನಾನು 1 hour ಎಕ್ಸ್ಟ್ರಾ ಮಾಡಿಬಿಟ್ರೆ ಮಲಗಿಬಿಟ್ರೆ ಸಾಕು, ಎಲ್ಲ ಕಡೆ ಅಲ್ಲಾಡ್ತಾ ಇರ್ತಾರೆ, ಇನ್ನೂ ಇಲ್ವಾ ಮಲಗಿರೋ ಅಂತ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಸೇಮ್ ಟೈಮ್ ಬಿಗ್ ಬಾಸ್ ಅಲ್ಲಿ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಸಾವಿರ ಮಾತಾಡ್ತಾ ಇರ್ಬೋದು, ಅಲ್ಲಿ ಹೊರಗಡೆ ನಿಂತ್ಕೊಂಡಾಗ ಹ್ಯಾವ್ ಟು ಬಿ ಅನ್ಬಯಾಸ್ಡ್, ಪೇಷನ್ಸಲ್ಲಿ ಇಟ್ಕೋಬೇಕಾಗುತ್ತೆ. ದಟ್ ಮೀನ್ಸ್ ಎವ್ರಿ ಎಪಿಸೋಡ್ ಮೈಕ್ರೋಸ್ಕೋಪಿಕ್ ಝೂಮಲ್ಲಿ ನೋಡಬೇಕಾಗುತ್ತೆ. ಸೇಮ್ ಟೈಮಲ್ಲಿ ಕ್ರಿಕೆಟ್ ಇಸ್ ಮೈ ಪ್ಯಾಷನ್, ಐ ಹ್ಯಾವ್ ಟು ಪ್ರಾಕ್ಟೀಸ್ ಬಿಕಾಸ್ ಫಿಸಿಕಲಿ ಇರೋಕ್ಕಾಗಲ್ಲ. ಸೇಮ್ ಟೈಮ್ ಈ ಕಡೆ ಸಿನಿಮಾ ಅಂತ ಬಂದಾಗ ಎಲ್ಲದೂ ಮಾಡಬೇಕಾಗುತ್ತೆ. ಬಟ್ ಐ ಗೆಸ್ ವಿ ಆಲ್ ಹ್ಯಾವ್ ದಟ್ ಮಚ್ ಟೈಮ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಆರ್ ಸೋ ಇನ್ವೆಸ್ಟೆಡ್ ಇನ್ ಸ್ಲೀಪಿಂಗ್. ಈ ಮಾರ್ಕ್ ಫಿಲಮಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಎಷ್ಟು ಪರ್ಸೆಂಟೇಜು? 100. I don't believe in it. Sir, actually, ಇದರಲ್ಲಿ ನೀವು ಮತ್ತೆ again police ಸರ್ ಹೋಗ್ತೀರಾ ನೀವು police? Good, no? They love me. They believe that I'm a good cop. Yes, sir. Sir, ಮಗಳು ಇವಾಗ ಸರ್, ನೀವು ಮ್ಯಾಕ್ಸ್ದು ಫ್ಯಾನ್ಸ್ ಜೊತೆ ಶೋ ನೋಡಿದ್ವಿ, ಇದೇನಾದ್ರು ಪ್ಲಾನ್ ಇಲ್ಲ? I think first day ನಾನು ಬರೋಕ್ಕೆ I stopped it long back. ಬಿಕಾಸ್ ಅಲ್ಲಿ ಥಿಯೇಟ್ರಿಗೆ ನಾನು ಬರ್ತಾ ಇದ್ದಿದ್ದು ಅಂತ ನಾವು ಕನ್ನಡ ನೋಡ್ತಾ ಏನಾಗಿದೆ, ಒಂದು ನನ್ನ ಮಾಧ್ಯಮ ಸ್ನೇಹಿತರನ್ನೇ ತೊಗೊಳ್ಳೋಣ, ನಾವು ಅಲ್ಲಿದ್ದೀವಿ ಅಂದರೆ ಯಾರು ಹೊರಗಡೆ ಹೋಗೋಲ್ಲ. ನೀವು ಅಲ್ಲಿರೋ ತನಕ ಒಂದೊಂದು ಜನ ಗೊತ್ತು, ಅಲ್ಲಿ ಏನೋ ನಡೀತಾ ಇದೆ, ಇಲ್ಲ ಅಲ್ಲಿ ಯಾರೋ ಇದ್ದಾರೆ, ಎರಡರಲ್ಲೂ ಒಂದು ಅನ್ಕೋತಾರೆ. ಹಾಗಿದ್ದಲ್ಲಿ ಮಾರ್ನಿಂಗ್ ಶೋ ನೋಡೋಕ್ಕೆ ಇರೋರು ಹೊರಗಡೆ ಹೋಗೋಲ್ಲ, ಮ್ಯಾಟ್ನಿ ಒಳಗೆ ಬರೋಕ್ಕಾಗಲ್ಲ, ಮೊದಲು 2-3 ಸೀನ್ ಮಿಸ್ ಆಗುತ್ತೆ. ಸೊ ಬೆಟರ್ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಇರೋದು ನನಗಲ್ಲ ಈಗ ಸಿನಿಮಾಗೆ. ಐ ವಾಂಟ್ ಯು ಟು ಸಿ ದ ಫಸ್ಟ್ ಸೀನ್ ಪೀಸ್ಫುಲ್. ಸೊ ಅವಾಗ ಏನಾಗುತ್ತೆ, ಹೋಗ್ಬಿಟ್ಟು ಬರ್ತೀನಿ. ಸೊ ಲಾಸ್ಟ್ ಇಯರು ನಾನು ನೋಡಿದ್ದು 31st. ಐ ಕೇಮ್ ಟು ದ ಥಿಯೇಟರ್ ಆನ್ 31st. ಈ ಸತಿನ 31st ಬರ್ತೀನಿ, ಆಲ್ರೆಡಿ ಟೈಮ್ ಆಗ್ಬೇಕು. ಸರ್, ಹಾಗೆಯೇ ಸಾನ್ವಿ ಅವರು ಹೊಸಮಲೆಗ ಹಾಡಿರುವಂಥದ್ದು ಎಷ್ಟು ಖುಷಿ ಇದೆ. ದಟ್ಸ್ ಆ್ಯಕ್ಚುಲಿ ಲೈಕ್ ಹ್ಯಾಪಿನೆಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಐ ವೆರಿ ಹ್ಯಾಪಿ. ಆ ಸಾಂಗ್ ಅವರಿಗೆ ಅವ್ರ ಓನ್ ಟ್ಯಾಲೆಂಟಲ್ಲಿ ಸಿಕ್ಕಿರೋದು. ಬಿಕಾಸ್ ನಾನು ಇಲ್ಲಾಂದರೆ ಇಷ್ಟೊತ್ತಿಗೆ ಯಾವತ್ತೋ ಹಾಡ್ಸಿರ್ತದೆ. ನನಗೇನು ಅರ್ಜುನ್ ಜನ್ಯ ಆಗಲಿ ಯಾರು ನಮ್ಮ ಅಜನೀಶ್ ಆಗಲಿ ಇಲ್ಲ ಅಂತ ಹೇಳೋದು. ಬಟ್ ಐ ಡಿಂಟ್ ವಾಂಟ್ ಮೈ ಡಾಟರ್ ಟು ಗ್ರೋ ಇತ್ತು. ಆ್ಯಂಡ್ ಅವ್ರಿಗೂ ಅದು ಇಷ್ಟ ಅಲ್ಲ ನಮ್ಮಲ್ಲಿ. ಅವ್ರಿಗೆ ಸ್ವಂತದಲ್ಲಿ ನನಗೆ ಸಿಕ್ಕಿದ್ರೆ ನಾನು ಮಾಡ್ತೀನಿ ಅಂತ ಅವ್ರದ್ದು ಇವತ್ತಿನ ಜನ್ಸಿಕರೋರು ಆಗಿದ್ದಾರೆ ಅವರು. ಆ್ಯಂಡ್ ಅವ್ರಿಗೆ ಅಜನೀಶ್ ಸಾಂಗ್ ಬಂದಾಗಲೂ ಏನೋ ಟ್ರ್ಯಾಕ್ ಹೋಗ್ತಾ ಇದ್ದಾರೆ ಅನ್ಕೊಂಡಿದ್ದೆ. ಫೈನಲಿ ಒನ್ ಡೇ ಅಜನೀಶ್ ಅವ್ರ ಸಾಂಗ್ ಕಳಿಸಿದ್ರು. ದಟ್ಸ್ ಒನ್ ಐ ಗಾಟ್ ಟು ನೋ. ಐ ಆಮ್ ವೆರಿ ಹ್ಯಾಪಿ. ಬಟ್ ಅಲ್ಲೂ ಡೌಟ್ ಇತ್ತು, ಸಾಂಗ್ ಮ್ಯೂಸಿಕಲ್ಲಿ ಇಟ್ಕೋತಾರ, ಟ್ರ್ಯಾಕಾ. ಬಟ್ ದೆನ್ ಫೈನಲಿ ಇಟ್ಕೊಂಡಾಗ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ದಟ್ ನನ್ನ ಸಿನಿಮಾಗೆ ಅವ್ರ ಧ್ವನಿ ಬಿದ್ದಿದೆ. ಅದು ಯಾವ ಸಿನಿಮಾಗೆ ಅಂತ ಬಿಡ್ಬೋದಿತ್ತು, ನನ್ನ ಸಿನಿಮಾ ಬಿದ್ದಿರೋದು ನನಗೆ ಖುಷಿ. ಐ ಡೋಂಟ್ ಲುಕ್ ಆಟ್ ಇಟ್ ಲೈಕ್ ನನ್ನ ಸಿನಿಮಾದಲ್ಲಿ ಒಂದು ಆಪರ್ಚುನಿಟಿ ಇದೆ. ಅವ್ರ ಟ್ಯಾಲೆಂಟ್ ಮೇಲೆ ಬಂದಿದೆ. ಆ ಹಾಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ಫೋರ್ಸ್ಡ್ ಇಲ್ಲ ವಾಯ್ಸ್.
ಯಾವುದೋ ಒಂದು ಪಾಯಿಂಟಲ್ಲಿ ಯಾರು ಇದೇನು ಅಂತ ಅನಿಸಲ್ಲ. ಇಷ್ಟು ಪ್ರೊಫೆಷ್ನಲ್ ಆಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಹ್ಯಾಪಿ ಟು ಹ್ಯಾವ್ ಹರ್ ವಾಯ್ಸ್ ಫಾರ್ ಮೈ ಫಿಲ್ಮ್ಸ್. ಆ್ಯಂಡ್ ಅದು ನಾನು ಇದೀನ ಹಾಡೋದು ಖುಷಿ ಇತ್ತು. ಆ್ಯಂಡ್ ತುಂಬ ಸ್ಪಷ್ಟತೆಯಲ್ಲಿ ತುಂಬ ಚೆನ್ನಾಗಿ ಸರಳವಾಗಿ ಹಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ಗ್ಯಾನಿಕ್ ಆಗಿ ಅಷ್ಟು ಟ್ರೆಂಡ್ ಆಗಿ ನಂಬರ್ 7 ಸ್ಪಾಟಲ್ಲಿ ಕೂತಿದ್ದಾರೆ. ತುಂಬ ಟ್ರೆಂಡಿಂಗ್ ಇದೆ ಎಸ್ ಮ್ಯಾಮ್. ಸರ್ ಹಾಗೆ ನಿಮ್ಗೆ ಎಷ್ಟಾಯಿತು ಮಾರ್ಕ್ಗೆ ಎಂಟಾಗುತ್ತಾ ಅಂದರೆ ಇಂಥ ಸಿಟಿ ಬರ್ತಾರೆ, ಆಲ್ರೆಡಿ ಹೋಗಿರಲ್ಲ. ಗರ್ಲ್ ಇಸ್ ಗಾನ್. ಬಟ್ ನಿಮ್ಮನ್ನ ಸಿಕ್ಕಿ ಹೇರೋದು ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾ ಇರಲಿಲ್ಲ ಅಂತಲೇ ಮಾಡಿಲ್ಲ. ಬಿಕಾಸ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ನೋಡಿ ಇದು ಅದೇ ತಗೊಳ್ಳೋದು. ಅದರೊಳಗಡೆ ನೀವು ಇಫ್ ಯು ಲುಕ್ ಆಟ್ ಇಟ್ ವಿತ್ ಸ್ಟ್ರೇಟ್ ಹೇರ್ ಆಫ್ ಸಮಥಿಂಗ್, ಅವ್ರ ಕ್ಯಾರೆಕ್ಟರ್ ಹೇಳಿದಾಗ ಕ್ಯಾರೆಕ್ಟರ್ ಆರ್ಕಲ್ಲಿ ಒಂದು ಆನಿಮಲ್ ಇನ್ಸ್ಟಿಂಕ್ಟ್ಸ್ ಇದೆ, ಸಕಾಸಮ್ ಇದೆ, ಒಂದು ಚಿಕ್ಕ ವಿಲನಿಸಮ್ ಇದೆ. ಅದಾದಾಗ ನನಗೆ ಅದು ಬೇಕಿತ್ತು. ಅದು ಬೇಕು ಅಂತಲೇ ನಾನು ಮಾಡ್ಕೊಂಡಿದ್ದು. ಅಲ್ಲಿ ಯಾರು ಸರ್ ಡಿಕ್ಕಿ ಹೊಡೆದು ಅಲ್ಲಿ ಏನು ಮ್ಯಾಕ್ಸ್ ಹಾಗೆಯೇ ಮಾರ್ಕ್ ಸಿನಿಮಾದ ರಿಲೀಸ್ ಡೇಟು ಡಿಸೆಂಬರ್ 25ಕ್ಕೂ ನಂಟೇನು ಅಂತ? ಏನಿಲ್ಲ ಸರ್, ಇವಾಗ ನಾವು ಸ್ಟಾರ್ಟ್ ಮಾಡಿದ ಡೇಟು ಜುಲೈ ತನಕ ನಮಗೆ ಐಡಿಯಾ ಇರಲಿಲ್ಲ. ಅಂದರೆ ಒಂದು ಏಪ್ರಿಲ್ ತನಕ ಐಡಿಯಾ ಇರಲಿಲ್ಲ. ಏಪ್ರಿಲ್ನಲ್ಲಿ ಡಿಸೈಡ್ ಮಾಡಿದ್ಮೇಲೆ ಜುಲೈ ಅಟ್ಲೀಸ್ಟ್ ಮ್ಯಾಕ್ಸ್ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಜೂನಲ್ಲಿ ಸ್ಟಾರ್ಟ್ ಮಾಡಿ 2003-2004 ರಿಲೀಸ್ ಆಯ್ತು. ಅದು ಅಪ್ಪಿ ಏನೇನೋ ಅಡಚಣೆಗಳಾಗಿ ಅದು ಹಾಗೆ ಪ್ಲ್ಯಾನ್ ಮಾಡಿದ್ದೆ. ಸೊ ಅಲ್ಲಿ ಪ್ಲಾನಿಂಗ್ ಫೇಲ್ ಆಗಿತ್ತು, ಆದರೆ ಬರೋಕ್ಕಾಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿಗೆ. ಸೊ ದಿಸ್ ಟೈಮ್ ಐ ಫೆಲ್ಟ್ ಐ ಕ್ಯಾನ್. ಆ್ಯಂಡ್ ಡಿಸೆಂಬರ್ ಬಿಟ್ಟರೆ ಐ ಡೋಂಟ್ ಫೈಂಡ್ ಜಾನ್ ಆಸ್ ಅ ವೆರಿ ಗುಡ್ ಟೈಮ್. ಬಿಕಾಸ್ ಅಲ್ಲಿ ತಮಿಳ್ ತೆಲುಗು ಎಲ್ಲ ತುಂಬ ಬೊಂಬಾರ್ಡಿಂಗ್ ಇರುತ್ತೆ. ಆ್ಯಂಡ್ ಫೆಬ್ ಆ್ಯಂಡ್ ಮಾರ್ಚಲ್ಲಿ ಟೋಟಲಿ ಎಕ್ಸಾಮ್ಸ್ ಪ್ಯಾಕೇಜಸ್ ತಕ್ಷಣ ಬರ್ತಾರೆ ನಮ್ಮವ್ರು IPL ಅವರು. ಮತ್ತೆ ಜೂನ್ ಜುಲೈ ಹೊರಟೋಗ್ತಿಲ್ಲ. ಐ ಗೆಸ್ ಡಿಸೆಂಬರ್ ಇಸ್ ಅ ವೆರಿ ಗುಡ್ ಟೈಮ್. 25th ಪರ್ಟಿಕ್ಯುಲರ್ ಡೇಟ್ ಅಂತ ಇಟ್ ಫೆಲ್ ಆನ್ ಥರ್ಸ್ಡೇ. ಈಗ 25th ಸಪೋಸ್ ಈಗ ಟ್ಯೂಸ್ಡೇ ಬಿದ್ದಿತ್ತು ಅನ್ಕೊಂಡು ಹೆಂಗೆ ರಿಲೀಸ್ ಮಾಡಿಲ್ಲ? ಥರ್ಸ್ಡೇಗೆ ಬರಬೇಕು, ಮ್ಯಾಕ್ಸಿಮಮ್ ಥರ್ಸ್ಡೇ ಬರ್ತೀವಿ. ಕರೆಕ್ಟಾ? ಬಿಕಾಸ್ ಲಕ್ಕಿಲಿ 25th ವಾಸ್ ಥರ್ಸ್ಡೇ. ಲಕ್ಕಿಲಿ ಲಾಸ್ಟ್ ಟೈಮ್ 25th ವಾಸ್ ಐ ಥಿಂಕ್ ಫ್ರೈಡೇ, ಇಫ್ ಐ ಆಮ್ ನಾಟ್ ರಾಂಗ್, ರೈಟ್? ಲಾಸ್ಟ್ ಟೈಮ್ ವೆಡ್ನೆಸ್ಡೇ, ಅದೇ ಅವತ್ತೇ ಬಂದ ನಾವು ಸಮಥಿಂಗ್ ಲೈಕ್ ದಟ್. ಸೊ ಎರಡು ಸಿನಿಮಾ ಒಟ್ಟಿಗೆ ಬಂದ್ರಲ್ಲ, ಸೊ ಲೈಕ್ ಹಾಗಾಗಿ ಅಂದರೆ ಒಂದೇ ಡೇಟ್ಗೆ ಐ ಥಿಂಕ್ ಅವರು ಕರೆಕ್ಟೇ ಮಾಡ್ತಾರೆ ಸರ್. ಅವ್ರು 2.5 ವರ್ಷ ಓದಾಡಿದ್ದಾರೆ ಸಿನಿಮಾಗೆ. ಕಾರಣಾಂತರಗಳಿಂದ ಡಿಲೇ ಆಗಿದೆ ಸಿನಿಮಾ. ಅವರು 25 ಬರೋದ್ರಲ್ಲಿ ತಪ್ಪೇ ಇಲ್ಲ. ಆ್ಯಂಡ್ ಬಿಕಾಸ್ ಅಷ್ಟು ಥಿಯೇಟರ್ಗಳಿದೆ ಕರ್ನಾಟಕದಲ್ಲಿ. ನೀವು ಇವತ್ತು ರೋಡಲ್ಲಿ ಓಡಾಡ್ತಾ ಇದ್ದರೆ ಯಾವುದೇ ಊರುಗಳಿಗೆ ಹೋಗಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ಕನ್ನಡ ಸಿನಿಮಾ ಓಡ್ತಾ ಇದೆ ಅಂದರೆ ಗುಡ್ ಅಲ್ಲ ಸರ್. ಏನು ಒಂದು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ ಹೀರೋಗಳಲ್ಲಿ, ಅಷ್ಟು ದೊಡ್ಡ ಸಿನಿಮಾ, ಈ ಕಡೆ ನಮ್ಮ ಸಿನಿಮಾ ಐ ಗೆಸ್. ಆ್ಯಂಡ್ ಆ ಟೈಮಲ್ಲಿ ಎಲ್ಲರಿಗೂ ಅಭ್ಯಾಸ ಇದೆ, ಹಾಲಿಡೇಸ್ ಇದೆ. ಈಗ ನೀವೇ ತೊಗೊಳ್ಳಿ, ಇವಾಗ ಮನೇಲಿರಲಿ OTT ಏನೋ ಒಂದಿರಲಿ, ಇವಾಗ 2 ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂದರೆ ಐ ಆಮ್ ಶ್ಯೂರ್ ಯು ಹ್ಯಾವ್ ಟೈಮ್ ಟು ವಾಚ್ ಬೋತ್ ದ ಫಿಲ್ಮ್ಸ್. ಯು ವಿಲ್ ವಾಚ್, ರೈಟ್? ಹಾಗೆ ಮನೇಲಿರ್ಬೇಕಾದ್ರೆ ಟೈಮ್ ಇದ್ದಾಗ ಒಂದು ಸೀರೀಸ್ ಹಾಕ್ಕೊಂಡ್ರೆ ನೀವು ಆಲ್ಮೋಸ್ಟ್ ಒಂದು 7-8 ಎಪಿಸೋಡ್ ಒಟ್ಟೊಟ್ಟಿಗೆ ನೋಡೋದು. ನಾನು ನೋಡಿದ್ದೀನಿ ಟೈಮ್ ಇದ್ದಾಗ. ಸೊ ಇಟ್ಸ್ ನಾಟ್ ಅಬೌಟ್ ದಟ್, ಇಟ್ ಈಸ್ ಅಬೌಟ್ ಹೌ ಗುಡ್ ದ ಇನ್ವಿಟೇಷನ್ ಇಸ್. ಒಳಗಡೆ ಬರ್ತಾ ಇರೋ ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೆಲ್ ಯು, ಕೆಲವು ದಿನಗಳಲ್ಲಿ 7-6 ಸಿನಿಮಾ ರಿಲೀಸ್ ಆಗಿದೆ. ಯಾವುದು ಒಳ್ಳೆ, ಯಾವುದು ನೋಡೇ ಇಲ್ಲ. ಯಾವುದು 1ಕ್ಕೆ ಒಳ್ಳೆದಾಯಿತು, ಇನ್ನು 5ಕ್ಕೆ ಕೆಟ್ಟದಾಯಿತು ಅಂತ ಹೇಳೋಕ್ಕಾಗಲ್ಲ. ಕೆಲವು ಆಗುತ್ತೆ, ಆ ಥರಗಳಾಗ್ತದೆ, ಫ್ರೀ ಇದ್ರೂ ಆಗುತ್ತೆ. ಇದರಲ್ಲಿ ನನಗೊಂದು ನಂಬಿಕೆ ಏನಂದರೆ, ಆ ಟ್ರೈಲರ್ ನೋಡಿದೆ, ಕಾಂಟೆಂಟ್ ಚೆನ್ನಾಗಿದೆ ಅನಿಸ್ತಾ ಇದೆ. ಹೌದು, 2 ಚೆನ್ನಾಗಿ ನೋಡಿದಲ್ಲಿ ಒಳ್ಳೆ ಸಂಭ್ರಮ ಅಲ್ಲ ಸರ್. ಸರ್ ಆ್ಯಕ್ಚುಲಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ದು ಅಥವಾ ಬೆಳೆಸಿದ ಹುಡುಗ ಅರ್ಜುನ್ ಜನ್ಯ ಸರ್. ಯಾಕೆ ಸರ್ ನೀವು ಡೇಟ್ ಕೊಡಲಿಲ್ವಾ ಅವ್ರಿಗೆ ಅವತ್ತು, ಅಥವಾ ಅವ್ರು ನಿಮಗೆ ಅಪ್ರೋಚ್ ಇಲ್ಲ, ಅವರು ಮಾಡಲಿಲ್ವಾ? ಭಾಳ ಒಂದು ಏನಂದ್ರೆ ಅವ್ರ ಕತೆ ಬರ್ದಾಗ ಫಸ್ಟ್ ಹೇಳಿದ್ದೆ ನನಗೆ ಅರ್ಜುನ್. ಹಾಂ ಸರ್. ಫಸ್ಟ್ ನನಗೆ ಬಂದ ನಾನು ಕತೆ ಮಾಡಿದ್ದೀನಿ ಅಂತ ಕುತ್ಕೊಂಡು ಫುಲ್ ಕತೆ ಹೇಳೋದು. ಕತೆ ಹೇಳ್ಬೇಕಾದ್ರೆ ನಾನು ಇದು ಯಾವುದೇ ಫಿಟ್ ಆಗ್ತೀನಿ ಇದರಲ್ಲಿ ನನಗೆ ಯಾಕೆ ಹೇಳ್ತಾ ಇರೋದು, ಬಟ್ ಕುತ್ಕೊಂಡು ಫುಲ್ ಕೇಳೋದಾದ್ಮೇಲೆ ಯಾರ್ಯಾರು ಪಿಕ್ಚರ್ ಹೇಳಿದ್ರೆ ಅಣ್ಣ ಶಿವಣ್ಣ ಹೇಳೋದು. ಅವಾಗ ಸಿ ಐ ಲೈಕ್ ದಟ್ ಆನೆಸ್ಟಿ. ಈಗೋ ಏನಿದೆ ಅದರಲ್ಲಿ, ಅವ್ರಿಗೆ ಅನಿಸಿದ್ದನ್ನು ಅವ್ರು ಮಾಡ್ತಾ ಇದ್ದಾರೆ. ಬಟ್ ಹಿಸ್ ಪ್ರಯಾರಿಟಿ ವಾಸ್ ಟು ಟೆಲ್ ಮಿ ದ ಸ್ಟೋರಿ ಇನ್ ಇನಿಷಿಯಲ್ ಡೇಸ್. ಇನಿಷಿಯಲ್ ಅದಾದಮೇಲೆ ಏನೋ ಇಂಪ್ರೂವೈಸೇಷನ್ ಆಗಿರ್ಬೋದು. ಐ ಲವ್ ಇಟ್, ದಟ್ ಇಸ್ ಆನೆಸ್ಟಿ. ಅವರು ನನ್ನಲ್ಲಿ ಒಬ್ಬರು ನೋಡ್ತಾರೆ, ಒಂದು ಎಲ್ಡರ್ ಬ್ರದರ್ನ ನೋಡ್ಬೋದು, ಏನು ನೋಡ್ತಾರೋ ನನ್ನಿಂದ ಬಂದ್ಬಿಟ್ಟು ನನಗೆ ಮೆಚ್ಚೋದಕ್ಕೆ ಒಂದು ಧೈರ್ಯ ಬಂದಿತ್ತು. ಸರ್ ಇದರಲ್ಲಿ ನೀವು ಒಪ್ಪಿದ್ರೆ ಯಾವ್ದಾರು ಮಾಡಿ, ನೀವು ಬಿಟ್ಟಿದ್ದು ಅದು ಏನು ಬೇಕಾದ್ರೆ ಹೇಳ್ಬೋದಿತ್ತು ಅವತ್ತಿಗೆ ನನಗೆ ಮೆಚ್ಚೋದಕ್ಕೆ. ಈ ವಾಸ್ ಆನೆಸ್ಟ್. ಐ ಲವ್ ಇಟ್. ಆ್ಯಂಡ್ ನನಗೆ ಮಾಡಿದ್ದಿದ್ರು ನಾನು ಅವತ್ತಿಗೆ ಬಹುಶಃ ಏನು ಹೇಳ್ತದೆ ನನಗೆ ಗೊತ್ತಿಲ್ಲ. ಬಟ್ ಐ ಲವ್ ದ ಫ್ಯಾಕ್ಟ್ ದಟ್ ಅವ್ರು ಬಂದು ನನ್ನ ಹತ್ರ ಡಿಸ್ಕಸ್ ಮಾಡಿದ ರೀತಿ, ಕಲಾವಿದರ ಹೆಸರು ಹೇಳಿದ ರೀತಿ. ಸೊ ಇವ್ರು ಫಿಕ್ಸ್ ಆಗಿದ್ದಾರೆ, ಹಿಂಗೆ ಅಂದ್ಕೊಂಡಿದ್ದೀನಿ ಅಂತಂದಿಲ್ಲ ಇವರೇ.
ಸರ್ ನಿಮಗೆ ನಿಮಗೆ ಸರ್ ಅಕಸ್ಮಾತಲ್ಲಿ ಇಷ್ಟ ನಿಮಗೆ ಆಗಿದ್ರೆ ಸರ್ ನಿಮಗೆ sorry. ಸರ್ ನಿಮಗೆ ಸ್ಪರ್ಧೆಗಳು ಮುಖ್ಯ ಆಗುತ್ತಾ ಅಥವಾ ನೀವು ಸ್ಪರ್ಧೆಗಳನ್ನು ನೋಡೋ ಬಗೆ ಹೇಗೆ? ಸರ್ ಡಿಪೆಂಡ್ ಸರ್. ಈ ವೀಕ್ಷಣೆಗಳನ್ನ ಕುತ್ಕೊಂಡು ನೋಡ್ತಾ ಇದ್ದೀನಿ ಅಂದರೆ ನನಗೆ ರೀಸೆಂಟ್ ಫ್ಯಾಕ್ಟಲ್ಲಿ 8 ಜನ ಇರಲೇಬೇಕು, ಇಲ್ಲ ಬೋರ್ ಹೊಡಿತು ನನಗೆ. ಸೊ ನೀವು ಆ ಸ್ಥಾನದಲ್ಲಿದ್ದೀರ, ಈಗ ನೀವು ಹೇಳ್ಬೇಕು. ರನ್ನಿಂಗ್ ರೇಸ್ ನಾನಿದ್ರೆ ಇನ್ನು 7 ಜನ ನನಗೆ ಮ್ಯಾಟ್ರ್ ಆಗಲ್ಲ. ನಾನು ಓಡಿ ಗೆಲ್ಲಬೇಕು ಅನ್ನೋ ತಾನೇ ಪ್ರತಿಯೊಬ್ಬನಿಗೆ ಇರೋದು. ಇವಾಗ ಇಷ್ಟು ಜನ ಇದ್ದೀರಾ, ಐ ಯು ಬಾದರ್ಡ್ ಅಬೌಟ್ ಅದರ್ ಕ್ಯಾಮ್ರಾ ಆರ್ ಬಾದರ್ಡ್ ಅಬೌಟ್ ಯುವರ್ ಓನ್ ಕ್ಯಾಮ್ರಾ? ಇನ್ನೊಬ್ರು ಕ್ಯಾಮ್ರಾ ಗಡ್ಡ ಬರಬಾರ್ದು, ಅವ್ರಿಗೆ ಕಾಣಿಸ್ಬಾರ್ದು ಅಂತ ಇದ್ದಾರೆ. ನಿಮ್ಮದು ನೀವು ಸೆಟ್ ಮಾಡ್ಕೊಂಡು ಕೂತಿದ್ದೀರಿ ಅವರು. ಅಂದರೆ ನಾವು ಅದೇ ಮಾಡ್ತಾರೆ ಸುದೀಪ್ ಸರ್, ಚೈತನ್ಯ ಅಂತ ಪ್ರತಿ ಯಾವ ಸಿನಿಮಾ ಮಾಡಿದ್ರು ಕೂಡ ವೆರೈಟಿ ಗೆಟಪ್ಪಲ್ಲಿ ಕಾಣೋದು ನಾವು ನೋಡಿದ್ದೇವೆ. ಆದರೆ ಪೊಲೀಸ್ ಕ್ಯಾರೆಕ್ಟರ್ ಅನ್ನೋದು ನಿಮಗೇನು ಹೊಸ್ತಲ್ಲ. ಆದರೆ ಈ ಸಿನಿಮಾದಲ್ಲಿ ಸೈಕಲ್ ಥರ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಸರ್. ಪ್ರಿಪ್ರೇಷನ್ ಅನ್ನುವಂಥದ್ದು ಯಾವ ರೀತಿ ಇತ್ತು ನಿಮ್ಮದು? ಅವ್ರ ಕ್ಯಾರೆಕ್ಟರ್ ಹೇಳಿದಾಗ ನಾನು ಔಟ್ರಿ ಮಾತ್ರ ಡಿಸೈಡ್ ಮಾಡ್ತೇನೆ, ಮಿಕ್ಕಿದ್ದೇನೆ. ಬಿಕಾಸ್ ಒಬ್ಬ ಡೈರೆಕ್ಟ್ರು ಈಗ ನಿಮಗೆ ನಾನು ಏನಾದ್ರು ಒಂದು ಪುಸ್ತಕ ಬರೀಬೇಕು ಅಂದರೆ, ಡೈರಿ ಬರೀಬೇಕು ಅಂದರೆ ಖಾಲಿ ಡೈರಿ ಕೊಡೋ, ಬರ್ದಿರೋ ಡೈರಿ ಕೊಡೋ. ಹಾಗೆ ನನ್ನ ನಿರ್ದೇಶಕ ಏನು ಬರೀಬೇಕು ಅಂದರೆ ಒಂದಿನ ಖಾಲಿ ಹಾಳೆ ಕೊಡಬೇಕು. ಅದನ್ನು ಆ್ಯಕ್ಟರ್ ಐ ವಿಲ್ ಗೋ ಎಂಟಿ. ಹೀಲ್ ರೈಟ್, ಐ ವಿಲ್ ಇಂಪ್ರೂವೈಸ್. ರೈಟ್, ಐ ವಿಲ್ ಇಂಪ್ರೂವೈಸ್ as an actor, but as a director will do what he wants me to do. That is what I will do. ಇಂಪ್ರೂವೈಸೇಷನ್. ಸೊ ಇಲ್ಲಿಂದಲೇ ಪ್ಲಾನಿಂಗ್ ಮಾಡಿದ್ರೆ ಏನಾಗುತ್ತೆ, 2 ಐಡಿಯಾದಲ್ಲಿ ಒಂದೇ ಸ್ಟೇಡಿಯಮಲ್ಲಿ ಒಂದೇ ಗ್ರೌಂಡಲ್ಲಿ ಒಂದು ಮ್ಯಾಚ್ ಆಗುತ್ತೆ, 2 ಕ್ಯಾಪ್ಟನ್ ಮಾಡಬೇಕು. ಒಂದೇ ಕ್ಯಾಪ್ಟನ್ ಇರಬೇಕು, ಅದು ಡೈರೆಕ್ಟ್. ಅವ್ರು ನನಗೆ ಬಾಲ್ ಕೊಡ್ತಾನೆ, ಬೌಲಿಂಗ್ ಮಾಡೋದು ಮಾಡ್ತೀವಿ. ಅವ್ರಿಗೆ ಕೇಳ್ತೀನಿ ಏನು ಬೇಕು ನಿಮಗೆ, ಇದು ನನ್ನ ಸ್ಟ್ರಾಟಜಿ ಅಂತ ಮಾಡ್ತೀವಿ ಅಷ್ಟೇ. ಅದು ಇಂಪ್ರೂವೈಸೇಷನ್ಸ್ ಅಂತ ಹೇಳ್ತಾರೆ. ದಟ್ ಇಸ್ ಮೈ ಫೋರ್ಟೆ, ವಾಟ್ ಐ ಡು ಆಸ್ ಅನ್ ಆ್ಯಕ್ಟರ್. ಬಟ್ ಐ ಗೆಸ್ ರೆಸ್ಟ್ ಆಫ್ ದ ಥಿಂಗ್ ಅದು ಕ್ಯಾರೆಕ್ಟರ್ ಆರ್ಕ್ ಅಂತ ಬಂದಾಗ ಲುಕ್ಕೊಂಡು ನಾನು ಡಿಸೈನ್ ಮಾಡ್ತೇನೆ. ಐ ಥಿಂಕ್ ಫಾರ್ ಲಕ್ಕಿಲಿ ಫಾರ್ ಮೀ ಆಲ್ ಮೈ ಡೈರೆಕ್ಟರ್ಸ್ ಬಿಲೀವ್ ಇನ್ ಮೀ. ಆ ಲುಕ್ಕೆಲ್ಲ ನನ್ನ ಮೇಲೆ ಬಿಟ್ಬಿಡ್ತಾರೆ. ಬಟ್ ಹಾಗಂತ ಯಾವತ್ತೂ ಇವತ್ತವರೆಗೆ ಕಾನ್ಫ್ಲಿಕ್ಟ್ ಆಗಿಲ್ಲ, ಇದು ಸೂಟ್ ಆಗ್ತಾ ಇಲ್ಲ ಆ ಥರ ಆಯ್ತು ಅಂತ. ಬಿಕಾಸ್ ಕ್ಯಾರೆಕ್ಟರ್ ಕೇಳಬೇಕಾದ್ರೆ ನಾನು ಒಬ್ಬ ವಿಷುವಲ್ ನೋಡ್ತಾ ಇರ್ತೀನಿ, ನಾನು ಸಿನಿಮಾನ ನೋಡ್ತಾ ಇರ್ತೀನಿ, ಹೇಳ್ಬೇಕಾದ್ರೆ ಯಾವ ಥರ ಸೂಟ್ ಆಗುತ್ತೆ, ಏನು ಮಾಡ್ತಾರೆ. ಆ್ಯಂಡ್ ಇನ್ನೊಂದು, ನೀವು ಕತೆ ಹೇಳ್ಬೇಕಾದ್ರೆ ನಾನು ಕತೆ ಕೇಳ್ತಾ ಕೂತಿರ್ಬೇಕಾದ್ರೆ ಬಡ್ಜೆಟಿಗೆ ಲಿಮಿಟೇ ಇಲ್ಲ. ನಮ್ಮ ತಲೆ ಓಡ್ತಾ ಇರೋ ಶಾರ್ಟ್, ಒಂದೊಂದು ಶಾರ್ಟ್ 100 ಕೋಟಿ ಇರ್ತವೆ. ಕ್ಯಾರೆಕ್ಟರ್ ಹಂಗಿರುತ್ತೆ, ಕರೆಕ್ಟ್, ಅದು ಲಿಮಿಟೇ ಇಲ್ಲ. ಅದರಲ್ಲಿ ಒಂದು ಪಿಕ್ಚರ್ ಕಾಣ್ತಲ್ಲ ನನಗೆ, ಹೀಗಿರಬೇಕು ಅಂತ. ಅದಕ್ಕೆ ಹತ್ತಿರ ಹೋಗೋದಕ್ಕೆ ಒಂದು ಟ್ರೈ ಮಾಡಿದ್ದೀವಿ. ಲಕ್ಕಿಲಿ ನೇಚರ್ ಇಸ್ ಆಲ್ವೇಸ್ ಸಪೋರ್ಟೆಡ್ ಮೀ ಟು ಲುಕ್ ದ ವೇ ಐ ವಾಂಟ್. ಸೊ ಐ ಆಮ್ ಗೋಯಿಂಗ್ ವಿತ್ ಫ್ಲೋ. ಸರ್ ಅದು ಮುಂದುವರಿಸಿ ಕ್ವಶನು ಹೇಳ್ತಾ ಇದ್ದೀವಿ. ಕತೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಒಂದು ಕಡೆ ಸೈತಾನ ಒಂದು ಲುಕ್ ಕಾಣಿಸ್ತಾ ಇದೆ, ಇವಾಗ ಎಲ್ಲ ಮಾತಾಡ್ತಿರೋದು ಅದೇ ಹೆಚ್ಚಾಗಿದೆ. ಆದರೆ ಕತೆ ಅಂತ ಬಂದಾಗ ಕನ್ನಡ ಇಂಡಸ್ಟ್ರಿ ಜಾಸ್ತಿ ಇಷ್ಟಪಡ್ತಿರೋದೇ ಕಥೆಯನ್ನು. ಇವರು ಯಾವ ಹೀರೋ ಯಾವ ಸ್ಟಾರು ಏನೂ ನೋಡ್ತಾ ಇಲ್ಲ, ಸಹಜವಾಗಿಲ್ಲ. ನಿಮ್ಮ ಸಿನಿಮಾದಲ್ಲಿ ಮಾರ್ಕ್ ಸಿನಿಮಾದಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯವನ್ನು ತೋರಿಸಿದ್ದೀರಾ. ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್? ಎಷ್ಟು ಸಿಕ್ಕಾಪಟ್ಟೆ ದೌರ್ಜನ್ಯ ತೆಗೆದಿಲ್ಲ. ಒಂದು ಮಕ್ಕಳದ್ದು ಒಂದು ಪ್ಯಾರಲಲ್ ಟ್ರ್ಯಾಕ್ ಇದೆ, ಅದರಲ್ಲಿ ಒಂದು ಸಿಚುವೇಶನ್ ಇದೆ. ಅದನ್ನು ಟಚ್ ಮಾಡೋಕ್ಕೆ ಹೋದರೆ ಇನ್ನೆರಡು ಟ್ರ್ಯಾಕ್ ಓಪನ್ ಆಗ್ತದೆ. ಆ ಟ್ರ್ಯಾಕಲ್ಲಿ ನಮ್ಮದು ಸಂಬಂಧ ಇಲ್ಲ ಅಂತ ನಾನು ಗೊತ್ತಿರ್ತೀನಿ. ಬಟ್ ಹೋಗ್ತಾ ಗೊತ್ತಾಗುತ್ತೆ ಎಲ್ಲದೂ ಲಿಂಕ್ ಆಗ್ತದೆ. ಯಾವುದಕ್ಕೂ ಫೈನಲಿ ಹೋದ್ರೆ ಎಲ್ಲದೂ ಒಂದೇ ನಡೆಯೋದು. ಇಟ್ಸ್ ಆಲ್ ಲಿಂಕ್ಸ್ ಆ್ಯಂಡ್ ಎವ್ರಿಥಿಂಗ್ ಅನ್ಫೋಲ್ಡ್ಸ್. ಯಾವುದಕ್ಕೂ ಕೈ ಹಾಕಿದ್ಮೇಲೆ, ಯಾವುದು ಫಾರ್ ಎಕ್ಸಾಂಪಲ್ ನಾನು ಇಲ್ಲೇನೋ ಕೈ ಹಾಕ್ತೀನಿ, ಅಲ್ಲಿಂದೇನೋ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ಇದು ನಮಗೆ ಗೊತ್ತಾಗಲ್ಲ, ಕ್ಯಾರೆಕ್ಟರ್ ಇದಕ್ಕೂ ನನಗೇನು ಸಂಬಂಧ, ಅದು ಇದಕ್ಕೇನು ಸಂಬಂಧ, ಅದೇನು ಅದರಿಂದ ಹೋದಾಗ ಇನ್ನೊಂದು ಓಪನ್ ಆಗುತ್ತೆ. ಸೊ ಇಂಟರ್ಲಿಂಕ್ ದ ಲೇಯರ್ಸ್ ವಾಟ್ ಡೈರೆಕ್ಟರ್ ಹ್ಯಾಸ್ ಕ್ರಿಯೇಟೆಡ್ ಇಸ್ ಬ್ಯೂಟಿಫುಲ್. ಸೊ ದಟ್ಸ್ ವಾಟ್ ಐ ಸೇ. ಆಸ್ ಅ ಫಿಲ್ಮ್ ಲೈಕ್ ಇವಾಗ ಮ್ಯಾಕ್ಸ್ ತಗೊಳ್ಳಿ, ಕಾಂಟೆಂಟ್ ಡ್ರಿವನ್ ಇಲ್ಲ ಅಂದರೆ ನಮಗೆ ದರ್ ಇಸ್ ನೋ ಪರ್ಪಸ್ ಫಾರ್ ಅಸ್ ಟು ಮೇಕ್ ಅ ಫಿಲ್ಮ್. 48 hours ಟೈಮ್ ಲೈನ್, 24 hours ಟೈಮ್ ಲೈನ್. 24 hours or 48 hours ಟೈಮ್ ಲೈನಲ್ಲಿ ನಾವು ಮಾಡಬೇಕಾದ್ರೆ ಕಾಂಟೆಂಟ್ ಇಲ್ಲ ಅಂದರೆ ಇಟ್ ಇಸ್ ಜಸ್ಟ್ ಇಂಪಾಸಿಬಲ್ ಸರ್. ಏನು ಇಲ್ಲದೇ ನಾನು ಹೇಳೋದು, 2.5 ಗಂಟೆ ಸಿನಿಮಾ ಹೇಳ್ಬೋದು. 2.5 ಗಂಟೆಯಲ್ಲಿ ಒಂದು 48 ಕಾಲದೊಳಗೆ ನಡೆಯೋ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ, ಕಾಂಟೆಂಟ್ ಇಲ್ಲ. ಇವಾಗ ಮ್ಯಾಕ್ಸ್ ತಗೊಳ್ಳಿ, ಒಂದು ಕಡೆ ನಿಮಗೆಲ್ಲ ಡೈವರ್ಟ್ ಆಯಿತು, ಅನಾವಶ್ಯಕ ಹಾಡಿಲ್ಲ, ಅನಾವಶ್ಯಕ ಪಾತ್ರಗಳಿಲ್ಲ, ಸಿಚುವೇಶನ್ಸ್ ಇಲ್ಲ, ಕಾಮಿಡಿ ಟ್ರ್ಯಾಕ್ ಅನಾವಶ್ಯಕವಾಗಿಲ್ಲ, ಒಂದು ಡೈಲಾಗ್ ಅನಾವಶ್ಯಕವಾಗಿಲ್ಲ, ಸುಮ್ಮನೆ ಫೈಟ್ ಇಲ್ಲ, ಎಲ್ಲಿ ಬೇಕೋ ಅಲ್ಲಿಲ್ಲ, ಎಲ್ಲಿ ಬೇಕೋ ಅಷ್ಟೇ ಮಾತಾಡ್ತಾರೆ. ಹೀರೋ ಅನ್ನೋದಕ್ಕೋಸ್ಕರ ಮ್ಯಾಕ್ಸಲ್ಲಿ ಒಂದು ಮಾತಿನ ಒಂದು ಡೈಲಾಗ್ ಹೊಡೆಯೋ ಕ್ಯಾರೆಕ್ಟರ್ ಅಲ್ಲ. ಒಂದೇ ಒಂದು ಇಡೀ ಪಿಕ್ಚರ್ ಮ್ಯಾಕ್ಸ್ ಹತ್ರ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೇರಿಸ್ತಾರೆ, ಪಿಕ್ಚರ್ ಡೈಲಾಗ್ ಇಲ್ಲ. ಈಗ ಸಿನಿಮಾ ಕಥೆ ಹೇಳ್ಬೇಕಂದ್ರೆ ನಾನು ಹೀರೋ ಕೊಟ್ಟಿದ್ದೀನಿ, ಇಷ್ಟು ತಲೆ ಓಡಬೇಕಿತ್ತಲ್ಲ, ಏನು ಡೈಲಾಗ್ ಇಲ್ಲ, ಹೀರೋ ಏನೂ ಇಲ್ಲ, ರೀಲ್ ಮಾಡೋಕ್ಕೇನೂ ಇಲ್ಲ. ಹಾಗೆ ನಾನು ಯೋಚನೆ ಮಾಡೋದು. ಐ ಆಮ್ ವೆರಿ ಸೆಕ್ಯೂರ್ಡ್ ವಿತ್ ಮೈ ಸೆಲ್ಫ್ ಆಸ್ ಅನ್ ಆ್ಯಕ್ಟರ್.
ಆ್ಯಂಡ್ ಐ ಥಿಂಕ್ ದ ನ್ಯೂಆನ್ಸಸ್ ಆಫ್ ಅ ಸ್ಕ್ರಿಪ್ಟ್ ನನಗೆ ಅರ್ಥ ಆಗೋದ್ರಿಂದ ಇಟ್ಸ್ ಈಸಿ ಫಾರ್ ಮಿ ಟು ಜಡ್ಜ್. ಸರ್, ಅಜಯ್ ಮಾರ್ಕಂಡೇಯ ಆಕೆ ಮಾರ್ಕ್ ಅನ್ನೋರು ಸರ್ಕಾಸಮ್ ಕ್ಯಾರೆಕ್ಟರ್ ಅವರು, ಬಟ್ ಆ ಒಂದು ಕ್ಯಾರೆಕ್ಟರ್ ರಿಯಲ್ ಲೈಫ್ ಸುದೀಪ್ ಸರ್ಗೆ ಎಷ್ಟು ರಿಲೇಟ್ ಮಾಡ್ತಾರೆ? 100%. ಸುದೀಪ್ ಸರ್, ಎಲ್ಲರೂ ಫ್ಯಾನ್ಸ್ ಮಾರ್ಕ್ಗೆ ಮ್ಯಾಥ್ಸ್ಗೆ ಕಂಪ್ಯಾರಿಸನ್ಸ್ ಮಾಡಿ ಸಿಮಿಲಾರಿಟೀಸ್ನ ಹೇಳ್ತಿದ್ದಾರೆ. ಅಂದರೆ ಅದು 24 hours ಟೈಮ್ ಲೈನಲ್ಲಿ ನಡೆಯುತ್ತೆ, ಇದು 48 hours ನಡೆಯುತ್ತೆ. ಅದರಲ್ಲೂ ಕಾಪ್, ಇದರಲ್ಲೂ ಕಾಪ್. ಅದರಲ್ಲೂ ನೈಟ್ ಶೂಟ್ ಜಾಸ್ತಿ ಇದೆ, ಇದರಲ್ಲೂ ಟ್ರೈಲರಲ್ಲಿ ಯಥೇಚ್ಛವಾಗಿ ಅದೇ ಕಾಣ್ತಿದೆ. ನೀವು ಡೈರೆಕ್ಟ್ರಿಗೆ ಏನಾದರೂ ಇಲ್ಲಿ ತುಂಬ ಸಿಮಿಲಾರಿಟೀಸ್ ಇದೆ, ನೀವು ಒಂದು ಇದನ್ನೇನಾದರೂ ಬಿಟ್ಬಿಡ್ರಿ, ಅದು 2 ಗಂಟೆ ಇದು 2 ಗಂಟೆ ಸಿಕ್ಕಾಪಟ್ಟೆ ಸಿಮಿಲಾರಿಟಿ. ಬಟ್ ನೀವು ಕಂಡಂಥ ಡಿಫ್ರೆನ್ಸ್ ಏನು ಸರ್? ಅಥವಾ ಅವ್ರಿಗೆ ಏನಾದರೂ ಹೇಳಿದ್ರಾ? ಇಲ್ಲ ಇದು ಅದು ಸೇಮ್ ಮ್ಯಾಥ್ಸ್ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಡಿಫ್ರೆನ್ಸ್ ಕಂಡಿಲ್ಲ ಅಂದರೆ ಮಾಡ್ತಿದ್ದ? ನೀವು ಹೇಳಿ. ಒಂದೇ ಸಿನಿಮಾ 2 ಸತಿ ಯಾಕೆ ಕೇಳಿ ನಾನು? ಫ್ಯಾನ್ಸ್ ಅಷ್ಟು ಕಂಪೇರ್ ತುಂಬ ಮಾಡಿ ಇಷ್ಟ ಆಗಿಲ್ಲ, ತುಂಬ ಇಷ್ಟ ಆಗಿದ್ರೆ ಮ್ಯಾಕ್ಸ್ 2 ತೆಗಿತಾ ಇದ್ನಲ್ಲ. ಇದು ಅದಲ್ಲ, ನೀವು ಸಿನಿಮಾ ಒಳಗೆ ಹೋದ ತಕ್ಷಣ ಗೊತ್ತಾಗುತ್ತೆ ಅದಲ್ಲ ಅಂತ. ಯಾಕಂದರೆ ಪಾತ್ರ ಬೇರೆ, ಎಲ್ಲರೂ ಬೇರೆ, ಅಕ್ಕಪಕ್ಕದಲ್ಲಿರೋ ಪಾತ್ರಗಳು ಬೇರೆ, ಎಲ್ಲದೂ ಬೇರೆ. ಸೊ ಹಾಗಿರ್ಬೇಕಾದ್ರೆ ನನಗೆ ಇಷ್ಟ ಆಗಿದ್ದು ಅವ್ರು ಹೇಳಿದ ಕಥೆನೇ. ಸುಮ್ಮನೆ 48 hours ಟೈಮ್ ಲೈನ್ ಅನ್ನೋದು ನನಗೆ ಯಾಕೆ ಇಷ್ಟ ಆಗುತ್ತೆ? ಆ ಥರ ನೋಡೋಕೆ ಹೋದರೆ ನಾನು ಮಾಡಿರೋ ಸಿನಿಮಾಗಳು ಮಾತ್ರ ನಿಮ್ಗೆ ಗೊತ್ತು. ರಿಜೆಕ್ಟ್ ಮಾಡಿರೋದು ಎಷ್ಟು ಸಿನಿಮಾಗಳಿರೋದು? ಅದರಲ್ಲಿ 24 hours, ಒಂದು ರಾತ್ರಿ ಕತೆ, ಒಂದೇ ಮನೆಯ ಕತೆ, ಏನು ಬೇಕಾದ್ರೆ ಇರ್ಬೋದು. ಸಮ್ಟೈಮ್ಸ್ ಡಸನ್ ಎಕ್ಸೈಟ್ ಮೀ ಸರ್. ಹಾಗಂತ ಕೆಲವು ಸಿನಿಮಾಗಳು ಎಷ್ಟೋ ಕೋಟಿ, ಲಂಡನ್ನಲ್ಲಿ ಸ್ಟಾರ್ಟ್ ಆಗಿ ನ್ಯೂಯಾರ್ಕಲ್ಲಿ ಹೋಗಿ ಲಾಸ್ ಆಂಜಲಸ್ ಅಂತೆಲ್ಲ ಹೇಳ್ತಾರೆ. ನನಗೆ ಅದು ಇಷ್ಟ ಆಗಲ್ಲ. ಐ ಆಮ್ ವೆರಿ ಹ್ಯಾಪಿ ವಿತ್ ಬ್ಯಾಂಗ್ಳೂರು, ಶಿವಮೊಗ್ಗ, ಮೈಸೂರು, ಇಲ್ಲೇ ಇದ್ದೀನಿ ನಾನು. ಕತೆ ಇಂಪಾರ್ಟೆಂಟ್ ನನಗೆ. ಅದು ತುಂಬ ಎಕ್ಸೈಟ್ ಆಯ್ತು ನನಗೆ. ಅವ್ರು ಹೇಳಿದ್ರು ನನ್ನ ಸೀನ್, ನಾನು ಎಷ್ಟೋ ಸೀನ್ಗಳು ನನಗೆ ಇಷ್ಟ ಆಗಿರೋ ಸೀನ್ಗಳು ನಾನು ಇಲ್ಲವೇ ಇಲ್ಲ, ಅದು ಬೇರೆಯವ್ರ ಸೀನ್ ಆಗಿದೆ. ಬಟ್ ಐ ಲವ್ಡ್ ಇಟ್. ತುಂಬ ಇಷ್ಟ ಆಗಿದೆ ನನಗೆ ಕೆಲವು ಸೀನ್ಗಳನ್ನು. ಸೊ ಐ ಥಿಂಕ್ ಆ್ಯಸ್ ಅ ಸಿನಿಮಾ ಐ ವಾಂಟ್ ಟು ಆನೆಸ್ಟ್ಲಿ ಎಂಟರ್ಟೈನ್ ಮೈ ಕ್ರೌಡ್. ಮಾರ್ಕ್ ಆರ್ ಮ್ಯಾಕ್ಸ್ ಈಸ್ ನಾಟ್ ಜಸ್ಟ್ ಅಬೌಟ್ ಸುದೀಪ್ ಸರ್, ಇಟ್ ಇಸ್ ಅಬೌಟ್ ಎವ್ರಿಬಡಿ. ಪ್ರತಿಯೊಂದು ಕ್ಯಾರೆಕ್ಟರ್ ಇಷ್ಟ ಆಗಬೇಕು ನನಗೆ. ನವೀನ್ ಚಂದ್ರ ಏನು ಮಾಡಿದ್ದಾರೆ ವ್ಯಕ್ತಿ, ನನಗೆ ಮ್ಯಾಕ್ಸಲ್ಲಿ ಮಿಸ್ ಆಗ್ತಾ ಇದ್ದು ಅದೊಂದೇ, ಒಂದು ವಿಲನ್. ನಾನು ಎದುರುಗಡೆ ಒಬ್ಬ ಬೇಕು, ನಾನು ಕೆದ್ಕೊಳ್ತೇನೆ. ಬಟ್ ಇದರಲ್ಲಿ ಐ ಥಿಂಕ್ ಫ್ಯಾಬ್ಯುಲಸ್ ಪರ್ಫಾರ್ಮರ್. ಅವರು ಸ್ಟೇಜ್ ಮೇಲೆ ನೋಡೋದಕ್ಕೂ ವೈಯಕ್ತಿಕವಾಗಿ ಅವ್ರು ಆ್ಯಕ್ಟ್ ಮಾಡೋದಕ್ಕೂ ಅಲ್ಲಿ ಸ್ಟೇಜ್ ಆಸ್ ಅನ್ ಆ್ಯಕ್ಟರ್ ಐ ಥಿಂಕ್ 2 ಡಿಫ್ರೆಂಟ್ ಪರ್ಸನಾಲಿಟೀಸ್. ತುಂಬ ಖುಷಿ ಆಯಿತು ನಾನು ಅವ್ರು ನೋಡಿ. ಆ್ಯಂಡ್ ವಿಕ್ರಾಂತ್ಗೆ ನನ್ನ ಸ್ನೇಹಿತ, ವಂಡರ್ಫುಲ್ ಕ್ಯಾರೆಕ್ಟರ್ ಆರ್ಟ್ಸ್. ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕ್ಯಾರೆಕ್ಟರ್ಸ್ ಅರೌಂಡ್ ಮೀ ಅಸ್ ಮಾರ್ಕ್ ಪರ್ಸೆ ನೋಡಕ್ಕೆ ಹೋದರೆ. ಸೊ ಇಟ್ ಇಸ್ ಆಲ್ ಪುಟ್ ಟುಗೆದರ್. ಸರ್ ಮತ್ತೆ ತಮಿಳ್ನಾಡಿಗೆ ಹೋಗಿದ್ರೆ ಯೋಗಿ ಬಾಬು ಇಲ್ಲಿ ಬಂದ್ಬಿಡಿ ಸರ್ ಬನ್ನಿ ಬನ್ರಿ, ಅಲ್ಲೊಳ್ಳೆ ಅವ್ರಿಗೆ ಕಾಣ್ತಾನೆ ಅಲ್ಲ ಅವರಿಗೆ. ಬನ್ನಿ ಹೇಳಿ. ತಮಿಳ್ನಾಡಿಗೆ ಹೋಗಿದ್ರೆ ಯೋಗಿ ಬಾಬು ಸರ್ನ ಹಿಂಗೆ ಹಿಡ್ಕೊಂಡವರು ಬಿಡಲೇ ಇಲ್ಲ ನೀವು ಲಾಸ್ಟ್ವರೆಗೆ. ಎಷ್ಟು ಸ್ನೇಹಿತರು ಸರ್, ಸ್ನೇಹಿತರು. ನಾನು ಆ್ಯಕ್ಚುಲಿ ಒಂದು ಹುಡುಗನಿಗೆ ಹಂಗೆ ಇಟ್ಕೊಂಡಿದ್ದೆ. ನಿಮ್ಗೆ ಯಾಕೆ ಪ್ರಾಬ್ಲಮ್ ಇಟ್ಕೊಂಡಿದ್ರೆ ಕೇಳಬೇಕು ಹೇಗೆ ಸರ್ ಅವರು ಅಂದ್ಬಿಟ್ಟು. ಆರಾಮಾಗಿ ಇಟ್ಕೊಳ್ಳೋದು ಸ್ನೇಹಿತರು, ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಒಳ್ಳೆ ವ್ಯಕ್ತಿ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೊಂದ್ಕೊಂಡ್ವಿ ಇಬ್ಬರು ಸೆಟ್ಟಲ್ಲಿ. ಅವರು